Fourth type, conditional statement. ಕಂಡೀಷನಲ್ ಸ್ಟೇಟ್ಮೆಂಟ್, ಇದನ್ನ ಇಂಪ್ಲಿಕೇಶನ್ ಅಂತ ಕೂಡ ಕರೀತಾರೆ. ಇಂಪ್ಲಿಕೇಶನ್ಸ್. If P and Q are any two statements, then the conditional statement is denoted by P implies Q, which means that if P, then Q. If P, then Q. Otherwise, alternatively, ಅದನ್ನ ಈ ತರ ಕೂಡ ಹೇಳ್ಬೋದು. ಹೇಗೆ ಅಂತಂದ್ರೆ, P implies Q, ಅಥವಾ P is sufficient for Q, ಅಥವಾ Q is necessary for P, ಅಥವಾ P only if Q. ಓಕೆನಾ? ಸೊ ಈ ತರ ಎಲ್ಲ ಹೇಳ್ಬೋದು ಇದನ್ನು. ಇದೇನಿದು, P ಏನಾದರೂ ಟ್ರೂ ಆಗಿದ್ರೆ ಇಟ್ ಇಂಪ್ಲೈಸ್ Q is also true, P implies Q is also true. P is sufficient for Q. ಸಫಿಷಿಯಂಟ್ ಅಂತಂದ್ರೆ ಏನು ಗೊತ್ತಾ? ಸಾಕಷ್ಟು ಅಂತ. ಓಕೆ, P ಒಂದ್ ವೇಳೆ ಟ್ರೂ ಆಗ್ಬಿಡ್ತು ಅಂತಂದ್ರೆ ಅಷ್ಟು ಸಾಕು. ಯಾವುದು? Q ಟ್ರೂ ಆಗ್ಲಿಕ್ಕೆ. Q is necessary for P. ಅಗತ್ಯ ಅಂತ ಇದೆ. ನೆಸೆಸರಿ ಅಂದ್ರೆ ಏನು? ಅಗತ್ಯ. Q ಅನ್ನೋದು ಟ್ರೂ ಆಗ್ಲೇಬೇಕು ಅನ್ನೋ ಅವಶ್ಯಕತೆ ಇದ್ದೇ ಇದೆ. ಯಾವುದಕ್ಕೆ? Pಗೆ. Q ಏನಾದ್ರೂ ಟ್ರೂ ಆಯ್ತು ಅಂತಂದ್ರೆ ಅವಾಗ P ಕೂಡ ಟ್ರೂ ಆಗ್ತದೆ ಅಂತ ಅರ್ಥ. P ಓನ್ಲಿ ಇಫ್ Q. P ಯಾವಾಗ ಟ್ರೂ ಆಗ್ತದ? ಒಂದ್ ವೇಳೆ Q ಟ್ರೂ ಆಗಿದ್ದಾಗ ಮಾತ್ರ. ಓಕೆನಾ? ಇದನ್ನ ಈ ತರ ಎಲ್ಲ ಓದ್ಕೊಳ್ಬಹುದು ನಾವು. ನೆಕ್ಸ್ಟ್ ಇದ್ರ ಟ್ರುತ್ ಟೇಬಲ್ ನೋಡ್ತಾ ಹೋದ್ರೆ, ಟ್ರುತ್ ಟೇಬಲ್ ಏನಾಗ್ತದೆ ಅಂದ್ರೆ, truth table, this is the statement P, this is the statement Q. P implies Q. ಓಕೆನಾ? ಒಂದು ವೇಳೆ P is true, Q is true, then P implies Q also true. That is one. If P is true, Q is false, so P implies Q is false. If P is false, Q is true, then P implies Q is true. If P is false, Q is false, then P implies Q is also true. ಇದು ಫಾಲ್ಸ್ ಆಗಲ್ಲ. If P is false, Q is false, then P implies Q is true. ಹೇಗೆ ಅಂತ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಎಕ್ಸಾಂಪಲ್ ತಗೊಂಡು ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ.
ನೋಡಿ ಎಕ್ಸಾಂಪಲ್ if it rains then the streets will be wet. ನೋಡ್ರಿ, ಒಂದ್ ವೇಳೆ ಮಳೆ ಬಂದ್ರೆ ಏರಿಯಾಗಳೆಲ್ಲ ಏನಾಗ್ತದೆ, ವೆಟ್ ಆಗ್ತದೆ, ಒದ್ದೆ ಆಗ್ತದೆ ಅಂತ. ಎಕ್ಸಾಂಪಲ್ 1. ಸೊ ಈ ಸ್ಟೇಟ್ಮೆಂಟ್ ಅನ್ನ ನಾವು ಪಿ ಮತ್ತೆ ಕ್ಯೂಗಳಾಗಿ ಬ್ರೇಕ್ ಡೌನ್ ಮಾಡ್ಕೊಂಡ್ರೆ, ಸೊ ಪಿ ಇಸ್ ದ ಸ್ಟೇಟ್ಮೆಂಟ್, ಇಟ್ ರೈನ್ಸ್, and Q, the streets will be wet. ಒಂದು ವೇಳೆ ಮಳೆ ಬಂದ್ರೆ ಏರಿಯಾಗಳೇನಾಗ್ತದೆ, ಒದ್ದೆ ಆಗ್ತದೆ ಅಂತ ಅರ್ಥ. when it is true, ಯಾವಾಗ ಟ್ರೂ ಆಗ್ತದೆ ನೋಡಿ, it rains and streets are wet. ನೋಡಿ, ಮಳೆ ಬಂತು ಮತ್ತೆ ಸ್ಟ್ರೀಟ್ಸ್ ಎಲ್ಲ ಒದ್ದೆ ಆಯ್ತು. ಸೊ ಟ್ರೂ, ಮಳೆನೂ ಬಂತು, ಸ್ಟ್ರೀಟ್ಸ್ ಒದ್ದೆನೂ ಆಯ್ತು. ಸೊ ಟ್ರೂ ಇಂಪ್ಲೈಸ್ ಟ್ರೂ. ಸೊ ಇದು ಯಾವ್ದಿದು, ಈ ಕಂಡೀಷನ್ ನೋಡ್ರಿ, ಮಳೆ ಬಂತು, ದಟ್ ಮೀನ್ಸ್ ಟ್ರೂ. 1 ಇದೆಯಲ್ಲ, ಮಳೆನೂ ಬಂತು, ಸ್ಟ್ರೀಟ್ಸ್ ಒದ್ದೆನೂ ಆಯ್ತು, ಸೊ ಟ್ರೂತ್ ವ್ಯಾಲ್ಯೂ ಏನಾಯ್ತು, 1 ಆಯ್ತು. ಸೊ ಟ್ರೂ ಇಂಪ್ಲೈಸ್ ಟ್ರೂ. ನೆಕ್ಸ್ಟ್, it doesn't rain. ಒಂದ್ ವೇಳೆ ಮಳೆ ಬರಲಿಲ್ಲ, doesn't rain and streets are wet. ಮಳೆ ಬಂದಿಲ್ಲ ಬಟ್ ಸ್ಟ್ರೀಟ್ಸ್ ಒದ್ದೆ ಆಗಿದೆ, ಆ ಥರ ಚಾನ್ಸ್ ಇದೆಯಾ, ಆಗುತ್ತಾ, ಆಗಬಹುದಲ್ವ. ಸೊ ಇದು ಯಾವ ಕಂಡೀಷನ್ ಆಗಿದ್ರೆ, ಸೊ ಮಳೆ ಬಂದಿಲ್ಲ ಅಂದರೆ ಫಾಲ್ಸ್. ಸೊ ಮಳೆ ಬರ್ದೇಗೂ ಕೂಡ ಸ್ಟ್ರೀಟ್ಸ್ ಒದ್ದೆ ಆಗ್ಬೋದು, ಫಾಲ್ಸ್ ಇಂಪ್ಲೈಸ್ ಟ್ರೂತ್. ಸೊ ಟ್ರೂತ್ ವ್ಯಾಲ್ಯೂ ಏನಾಯಿತು, ಟ್ರೂ. ಅಂದರೆ ಸ್ಟ್ರೀಟ್ಸ್ ಒದ್ದೆ ಆಗಿದೆಯಲ್ಲ, ಸೊ ಮಳೆ ಬರಲಿಲ್ಲ ಅಂದರೆ ಏನಾಯಿತು, ಸ್ಟ್ರೀಟ್ಸ್ ಒದ್ದೆ ಆಗಿದೆ. ನೋಡಿ, ಫಾಲ್ಸ್ ಇಂಪ್ಲೈಸ್ ಟ್ರೂತ್. ಯಾವುದಿದು, ಫಾಲ್ಸ್. ಪಿ, ಓಕೆ, ಪಿ ಅನ್ನೋ ಸ್ಟೇಟ್ಮೆಂಟ್ ಸುಳ್ಳಾಗಿದೆ, ಬಟ್ ಕ್ಯೂ ಅನ್ನೋದು ಟ್ರೂ ಆಗಿದೆ. ದೆನ್ ದ ಟ್ರೂತ್ ವ್ಯಾಲ್ಯೂ ಇಸ್ ಆಲ್ಸೋ ಟ್ರೂ. ನೆಕ್ಸ್ಟ್ ನೋಡಿ, it doesn't rain and streets are dry. ನೋಡಿ, ಮಳೆ ಬಂದಿಲ್ಲ, ಫಾಲ್ಸ್, ಆ್ಯಂಡ್ ಸ್ಟ್ರೀಟ್ಸ್ ಒದ್ದೆ ಕೂಡ ಆಗಿಲ್ಲ, ಫಾಲ್ಸ್ ಇಂಪ್ಲೈಸ್ ಫಾಲ್ಸ್, ಹೌದಲ್ವಾ. ಮಳೆನೂ ಬಂದಿಲ್ಲ, ಒದ್ದೆನೂ ಆಗಿಲ್ಲ, ಅದು ಕೂಡ ಟ್ರೂ. ಸೊ ಫಾಲ್ಸ್ ಆ್ಯಂಡ್ ಫಾಲ್ಸ್ ಇಂಪ್ಲೈಸ್ ಟ್ರೂ. ಓಕೆನಾ. ಈಗ ನೋಡಿ ನೆಕ್ಸ್ಟ್ ಕಂಡೀಷನ್, ಈ ಕಂಡೀಷನ್ ಇದು ವೆರಿ ಇಂಪಾರ್ಟೆಂಟ್. ಈ ಕಂಡೀಷನ್ ಇದು, ಸೊ ಇಟ್ ರೇನ್ಸ್, ಮಳೆ ಬಂದಿದೆ, ಬಟ್ ಸ್ಟ್ರೀಟ್ಸ್ ಆರ್ ನಾಟ್ ವೆಟ್. ಹೌ ಇಟ್ ಈಸ್ ಪಾಸಿಬಲ್, ನಾಟ್ ಪಾಸಿಬಲ್. ಸೊ ಇದ್ರದ್ದು ಟ್ರೂತ್ ವ್ಯಾಲ್ಯೂ ಏನಾಗ್ತದೆ, 0. ಗೊತ್ತಾಯ್ತಾ. ಒಂದು ವೇಳೆ ಮಳೆ ಬರ್ದೇನೂ ಕೂಡ ಸ್ಟ್ರೀಟ್ಸು ವೆಟ್ ಆಗ್ಬೋದು, ಆದರೆ ಮಳೆ ಬಂದು ಕೂಡ ಸ್ಟ್ರೀಟ್ಸ್ ಒದ್ದೆ ಆಗದೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದೇನಾಯಿತು, 0. ಮಳೆ ಬಂದಿದೆ, ದಟ್ ಮೀನ್ಸ್ 1. ಸ್ಟ್ರೀಟ್ಸ್ ಒದ್ದೆ ಆಗಿಲ್ಲ, ದಟ್ ಮೀನ್ಸ್ 0. ಸೊ ಟ್ರೂ ಇಂಪ್ಲೈಸ್ ಫಾಲ್ಸ್. ಸೊ ಅದೇನಾಗ್ತದೆ, ಫಾಲ್ಸ್. ಸೊ ದಿಸ್ ಈಸ್ ಹೌ you need to learn conditional statement.